ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಶಾಸಕರಾದ ರಾಜೇಗೌಡ ಪಾಟೀಲ್ ಅವರು ಇಂದು ತಮ್ಮ ಮತಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಮತಕ್ಷೇತ್ರದ ಹಂಚಲಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ 5 ಲಕ್ಷ ರೂಪಾಯಿ ವೆಚ್ಚದ ಸೋಮನಾಥ ದೇವಸ್ಥಾನದ ಸಮುದಾಯ ಭವನ ಮತ್ತು ತಿಳಿಗೋಳ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಜೊತೆಗೆ 10 ಲಕ್ಷ ರೂಪಾಯಿ ವೆಚ್ಚದ ಮಹಾಂತೇಶ್ವರ ಮಠದ ಸಮುದಾಯ ಭವನ, ಕೇರಟಗಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮತ್ತು 5 ಲಕ್ಷ ರೂಪಾಯಿ ವೆಚ್ಚದ ಲಕ್ಷ್ಮೀದೇವಿ ದೇವಸ್ಥಾನದ ಸಮುದಾಯ ಭವನಕ್ಕೆ ಮತ್ತು ವರಕನಹಳ್ಳಿ ಹಾಗೂ ಕೊರವಾರದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿಗೆ ಹಾಗೂ ದೇವಸ್ಥಾನಗಳ ಸಮುದಾಯ ಭವನಕ್ಕೆ ನಿರ್ಮಾಣ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಲ್ಯಾಂಡ್ ಆರ್ಮಿ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು. ಬೇಡಿಕೆ ಇತ್ತು ಅವರಿಗೆ. ನಾನು ಇಲೆಕ್ಷನ್ ಪೂರ್ವದಾಗೂ ಹೇಳಿದ್ದೆ, ಇಲೆಕ್ಷನ್ ಮುಗಿದ್ಮಾಗೂ ಹೇಳಿದ್ದೆ. ಅದಾದ್ಮ್ಯಾಗ ನಮ್ಮ ತಾಯಂದರು ಬಂದು ನಮ್ಗೆ ಶೌಚಾಲಯ ಇಲ್ಲ ಅಂದಾಗ ಮಾಡಿಸ್ಕೊಡ್ತೀನಿ ಅಂತಿದ್ದೆ. ಈಗಾಗಲೇ ಮಾಡಿದಾಗಿದೆ. ಅದೇ ರೀತಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗ್ಯದ. ಕುಡಿದು ಸಿಸಿ ಎರಡೂ ಮುಗ್ದದ. ಈಗ ನೀರಿನ ಸಮಸ್ಯೆ ಅಂತ ಹೇಳಕತ್ತಾರ. ಬರುವಂಥದ್ದು ಇದು ಬಂದಾಗ ಈಗಾಗಲೇ ನಾವು ಜೆಜಮ್ಮ ಮೊನ್ನೆ ಇಂಜಿನಿಯರ್ಸ್ ಜೊತೆ ಮಾತಾಡಿ ನಾನು ಕುಡಿ ನೀರಿನ ವಿಶೇಷ ಸಭೆಯನ್ನು ತೊಗೊಂಡಾಗ ಸ್ಟ್ರಿಕ್ಟಾಗಿ ಹಂಚಲಿ ಗ್ರಾಮದ ಕುಡಿ ನೀರಿನ ಸಮಸ್ಯೆ ಆಗ್ತದೆ. ನೀವೆಲ್ಲ ಜೆಜಮ್ ಕೆಲಸ ಸಂಪೂರ್ಣ ಮುಗಿಸಿ ಅಚ್ಚುಕಟ್ಟಾಗಿ ನೀರು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಅದ್ರ ಜೊತೆ ಬರುವಂಥದ್ದೇನು ಬಂದಾಗ ಏನು ನಾವು ಮಾಡೋಕ್ಕೆ ಸಾಧ್ಯ ಇದೆ, ಬೋರ್ವೆಲ್ ಕೊಡಿಸ್ಬೇಕು, ಇನ್ನೊಂದು ಮಾಡಬೇಕು, ನೋಡಿಕೊಂಡು ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ